ಇವಾಗ ರೀಸೆಂಟಾಗಿ ಯಾವ್ದು ಕತೆ ಬಂತಲ್ಲ, ಪೆಂಗಿನ ಅದು ಪಡೆಯ ಸೈಡ್ಗೆ ಹೋಗುತ್ತಾರೆ. ಸ್ವತಂತ್ರ ಶಾಂತಿಯಿಂದ ಸಿಕ್ತು ಅನ್ನೋದಕ್ಕೆ ಸುಳ್ಳು. ಯಾರನ್ನೋ ರಾಷ್ಟ್ರಪಿತ ಮಾಡಿದ್ವಿ. ಒಬ್ಬ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ನಿಮ್ಗೆ ಯಾರಾದ್ರೂ ಒಬ್ರು ಸ್ಫೂರ್ತಿದಾಯಕ ಅಥವಾ ಪ್ರೇರಕರು ಇರ್ತಾರಲ್ವಾ, ಅಂದ್ರೆ ಹಿ ಈಸ್ ದ ಮೈ ಹೀರೋ ಸ್ವತಂತ್ರ ಹೋರಾಟದಲ್ಲಿ. ಸೊ ಆ ಥರದವರು ಯಾರು ಮತ್ತೆ ಯಾಕೆ? ಈ ವಿಷಯದಲ್ಲಿ ಬಹುಶಃ ಯಾರಾದ್ರೂ ಒಬ್ಬರು ಹೆಸರು ತಗೊಂಡ್ರೆ ಮತ್ತೆ ತಪ್ಪಾಗುತ್ತೇನೋ. ತುಂಬಾ ಜನ ಇದ್ದಾರೆ, ಬಟ್ ತಗೊಳ್ಳೋ ರೆಫರೆನ್ಸ್ ಬಹಳ ಜನ ಇರ್ತಾರೆ. ಸ್ಪೆಸಿಫಿಕ್ ತಗೊಂಡೆ ಅಂದ್ರೆ ನನಗೆ ಸ್ವಂತ ಹೋರಾಟದಲ್ಲಿ ಇಷ್ಟ ಆಗೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಆ ಟೈಮಲ್ಲಿ ಒಂದು ಇವಾಗ ರೀಸೆಂಟಾಗಿ ಯಾವ್ದು ಕತೆ ಬಂತಲ್ಲ, ಪೆಂಗಿನ ಅದು ಪಡೆಯ ಸೈಡ್ಗೆ ಹೋಗುತ್ತಾರೆ. ಅದು ದೊಡ್ಡ ಅವರು ಸುಭಾಷ್ ಚಂದ್ರ ಬೋಸ್. ಅವ್ರದ್ದು ಕತೆಗಳು ಕೇಳಕ್ಕೆ ಸ್ಫೂರ್ತಿದಾಯಕ. ಅವ್ರಿಗಾದಂತಹ ಮೋಸ ಇರ್ಬೋದು, ಆಕ್ಚುಲಿ ಅವ್ರು ಕಾಂಗ್ರೆಸ್ ಇಂದ ಆಚೆ ಬಂದಿದ್ದ ಸಿಚುವೇಶನ್ಗಳು, ಆಮೇಲೆ ಇವಾಗ ಒಂದು ಗೊತ್ತಾಗ್ತಿರೋದು ನಮ್ಗೆ ಅವೆಲ್ಲ ಇತಿಹಾಸದಲ್ಲಿ ಹೇಳ್ಕೊಡಿಲ್ಲ. ಇವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ, ಹುಡುಕ್ದಾಗ, ಈ ವಿಚಾರವಂತರುಗಳನ್ನ ತಿಳ್ಕೊಂಡಾಗ ಗೊತ್ತಾಗಿದ್ದಾವೆಲ್ಲ. ಇವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದವರು, ಇವ್ರನ್ನ ಇಳಿಸಿ ಮತ್ತೆ ಬೇರೆ ಯಾರೋ ಆದ್ರು ಅನ್ನೋದು, ಯಾರನ್ನೋ ರಾಷ್ಟ್ರಪಿತ ಮಾಡಿದ್ವಿ, ಏನೋ ಅಂತ ಹೋಯ್ತು. ಇಂಥ ವ್ಯಕ್ತಿಗಳನ್ನ ಇವತ್ತಿಗೂ ಕ್ಲಾರಿಟಿ ಇಲ್ಲ ಅವ್ರು ಏನಾದ್ರು ಅನ್ನೋದು. ಇವತ್ತಿಂದ ಫ್ಯಾಮಿಲಿಯವರು ಕೋರ್ಟ್ ಕೇಸ್ ನಡೀತಾ ನಮ್ಗೆ ಅದು ಸಂಪೂರ್ಣ ಬೇಕು ಮಾಹಿತಿ ಅಂತ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಅದೇ ಹೇಳ್ತೀವಲ್ಲ, ಅದು ಪಿಂಡ ಪ್ರದಾನ ಮಾಡಿದಾಗ ಅಥವಾ ಶ್ರಾದ್ದ ಮಾಡಿದಾಗ ನಾವು ಆತ್ಮ ಶಾಂತಿ ಸಿಗುತ್ತೆ ಅನ್ನೋ ತರ. ಇವತ್ತಿಗೂ ಅವರು ಸತ್ತಿದಾರ ಬದುಕಿದಾರ ಏನಾದ್ರು ಅವರು ಕ್ಲಾರಿಟಿನೇ ಇಲ್ಲ ಇವತ್ತಿಗೂ. ಆ ಲೆವೆಲ್ಗೆ ಅವ್ರ ಇತಿಹಾಸನ ಮುಚ್ಚಾಕ್ಬಿಟ್ರು ಅವ್ರು. ಸೊ ನನಗೆ ಕೇಳಿದ್ರೆ ಸ್ವಂತ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಈಸ್ ಅ ಗುಡ್ ಲೀಡರ್. ಅವರು INC ಕಟ್ಟಿದಾಗಿರ್ಬೋದು, INS ಬೆಳೆಸ್ಕೊಂಡು ಹೋಗಿದ್ದು, ಅವನಿಗೆ ರಕ್ತ ಸೈನ್ಯನ ಇಟ್ಕೊಂಡು ಅಷ್ಟು ದೊಡ್ಡ ಬ್ರಿಟಿಷರ ಸೈನ್ಯನ ಹೆದರಿಸಿದ್ದಾಗಿರ್ಬೋದು, ಅವ್ರು ಟ್ರಾವೆಲ್ ಮಾಡಿದ್ದು, ಫ್ರಾನ್ಸ್ಗೆ ಹೋಗಿದ್ದು, ಅದೆಲ್ಲ ಹೆವಿ ಇನ್ಸ್ಪಿರೇಷನ್ ಸ್ಟೋರಿಗಳು ಅವೆಲ್ಲ. ಬಹುಶಃ ಈ ರೀತಿಯ ಇನ್ಸ್ಪಿರೇಷನ್ಗಳು ನಮ್ಮ ಯುವಕರಿಗೆ ಬಂದಿದ್ರೆ ಇವತ್ತು ಗುಲಾಮಿ ಮನಸ್ಥಿತಿ. ನಾನು ಇವತ್ತಿಗೂ ಸಿಂಪಲ್ ಆಗಿ ಹೇಳ್ತೀನಿ, ಧಾರವಾಡದಲ್ಲಿ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹುಡುಗರು, ನಮ್ಮ ಯೂತ್ಸು, ಅವ್ರಿಗೆ ಹೇಳಿ ಹಾಗಾದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ಕೆಲಸ ಆಗುತ್ತೇನೋ. ಆರಾಮಾಗಿ ಕುತ್ಕೊಂಡು ಉಪವಾಸ ಮಾಡಿ ಒಂದೆರಡು ತಿಂಗಳು, ಮೇ ಬಿ ಅವ್ರು ಕಾಲ್ಫಾರ್ಮ್ ಮಾಡಿದ್ರೆ ಮಾಡ್ಬೋದೇನೋ. ಅಲ್ಲ, ಅವ್ರದೇ ಐಡಿಯಾಲಜಿ ಐಡಿಯಾಲಜಿನ ಅವ್ರದೇ ಒಂದು ಪರಂಪರೆ ಬಂದಿರೋದಕ್ಕೆ ಉಪವಾಸ ಮತ್ತೆ ಶಾಂತಿಯಿಂದ ಮಾಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋ ಐಡಿಯಾಲಜಿಗೆ. ಸೊ ಇದು ಗುಡ್ ಲಾಜಿಕ್ ಕೂಡ. ಅಂದ್ರೆ ನಾವು ಉಪವಾಸ ಕೋರ್ಬೋದು ಅಥವಾ ಶಾಂತಿಯಿಂದ ಅವಾಗ ಗೊತ್ತಾಗುತ್ತೆ ಸ್ವತಂತ್ರ ಉಪವಾಸ ಶಾಂತಿಯಿಂದ ಸಿಗ್ತಾ ಅಥವಾ ಅದೆಷ್ಟೋ ಲಕ್ಷಾಂತರ ಜನ ರಕ್ತ ಸುರಿಸದೆ ಸಿಗ್ತಾ ಅಂತ ಅವಾಗ ಕ್ಲಾರಿಟಿ ಸಿಗುತ್ತೆ ಎಲ್ಲರಿಗೂ. ಸೊ ಸ್ವತಂತ್ರ ಶಾಂತಿಯಿಂದ ಸಿಕ್ತು ಅನ್ನೋದಕ್ಕೆ ಸುಳ್ಳು, ಕಂಪ್ಲೀಟ್ಲಿ ಸುಳ್ಳು. ನಾನೊಂದು ಒಪ್ಪಲ್ಲ ಅದನ್ನ. ಇವತ್ತಿಗೆ ನಾವು ಮುನ್ನುಗ್ಗಿ ಮಾಡಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ, ನಮ್ಮ ಪರ್ಸನಲ್ ಕೆಲಸಗಳೇ ಆಗಲ್ಲ. ಅಂತವರಿಗೆ ಸ್ವತಂತ್ರ ಕೊಡ್ಸೋದು ಶಾಂತಿಯಿಂದ ಅನ್ನೋದು. ಈಗ ಯಾರೋ ಒಬ್ರು ನಮ್ಮ ಮನೆಗೆ ಬಂದ್ರಪ್ಪ, ಕಬ್ಜಾ ಮಾಡ್ಕೊಂಡ್ರು ನಮ್ಮ ಮನೆನ, ನಾನು ಉಪವಾಸ ಕೂರ್ತೀನಿ, ನಾನು ಶಾಂತಿಯಿಂದ ಕೂರ್ತೀನಿ, ನೀವು ಮನೆ ಬಿಟ್ಟು ಹೋಗಿ ಅಂದ್ರೆ. ಸೊ ಅದ್ಯಾವುದೋ ರೀಸೆಂಟ್ ಸ್ಟೋರಿನ ಕೇಳಿದೆ ನಾನು, HSR ಲೇಔಟ್ ಅಲ್ಲಿ. HSR ಲೇಔಟ್ ಅಲ್ಲಿ ಒಬ್ರದ್ದು ಮನೇಲಿ ಬಾಡಿಗೆ ಇದ್ರಂತೆ ಅವ್ರು. ನಮ್ ಗಿರೀಶ್ ಭಾರದ್ವಾಜ್ ಅವರು ಯಾರೋ ಹೇಳ್ತಿದ್ರು, ನೋಡಿದೆ ಅದನ್ನ. ಫೋನ್ ಮಾಡಿದ್ರಂತೆ, ಮನೆ ಖಾಲಿ ಮಾಡ್ತಿರ್ಲಿಲ್ವಂತೆ ಅವ್ರು. ಸೊ ಫೋನ್ ಮಾಡಿದಾಗ ಈ ತರ ರೆಂಟಿ ಕೊಟ್ಟಿದ್ವಿ, ಮನೆ ಖಾಲಿ ಮಾಡಿದ್ರೆ ಮಾಡ್ತಿರ್ಲಿಲ್ಲ, ಏನ್ ಮಾಡ್ಕೊಂತೀರ ಮಾಡ್ಕೊಳ್ರಿ ಅಂತ ಎಲ್ಲ ಹೇಳ್ತಿದ್ದಾರೆ ಅಂತ. ಅವ್ರು ಅದಕ್ಕೆ ಮನೆ ಆಚೆ ಸ್ಟ್ರೈಕ್ ಕೂತ್ಕೊಳ್ಳಿ, ಉಪವಾಸ ಕೂತ್ಕೊಳ್ಳಿ ಅಂತೆ. ಅಲ್ಲ, ಈ ದೇಶದ ಇತಿಹಾಸನೇ ನಮ್ಗೆ ಹೆಂಗ್ ಕಲ್ಸಿದಾರಲ್ಲ, ಉಪವಾಸ ಕೂತ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತ.